ಅಲ್ರಿ ದೋಸ್ತ ಚಂದ್ರಶೇಖರ್ ನುಗ್ಲಿ, ಒಂದ್ ನಿಮಿಷ ಈ ಕಡೆ ಕೇಳಿಸ್ಕೊಳ್ಳಿ. ಬಹಳ ಚಿಕ್ಕ ವಯಸ್ಸು ನಿಮ್ದು. 2005-6ನೇ ಸಾಲಿಂದ ಈ ಕಡೆಗೆ ಬಂದವರು ಒಂದು 20 ವರ್ಷ ಸರ್ವಿಸ್ ಮಾಡ್ತಿದ್ರಿ. ಈ 20 ವರ್ಷ ಸರ್ವಿಸ್ ಅಲ್ಲಿ 15 ವರ್ಷ 10ರಿಂದ 15 ವರ್ಷ ನೀವು ಈ ರಾಜ್ಯ ಸಂಘದ ಪದಾಧಿಕಾರಿಗೆ ಕೆಲಸ ಮಾಡಿದಿರಿ. ಎಲ್ಲ ಅಧಿಕಾರ ಸಿಕ್ಕಿದೆ. ಬಹಳ ಚಿಕ್ಕ ವಯಸ್ಸಿಗೆ ಅಧಿಕಾರ ಅನುಭವಿಸಿದಿರಿ. ಅದಾಗ್ಯೂ ಕೂಡ ಇಷ್ಟು ಕೆಟ್ಟ ಬುದ್ಧಿ ಯಾಕೆ ಬಂತು ನಿಮಗೆ? ಚಂದ್ರಶೇಖರ್ ನುಗ್ಲಿ ಅವರೇ, ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಸ್ವಯಂ ಘೋಷಿತ ರಾಜ್ಯಾಧ್ಯಕ್ಷರಾದ ಚಂದ್ರಶೇಖರ್ ನುಗ್ಲಿ ಅವರೇ, ನಿಮಗೆ ಇಷ್ಟು ಬೇಗ ಇಷ್ಟು ಕೆಟ್ಟ ಮನಸ್ಸು, ಕೆಟ್ಟ ಬುದ್ಧಿ ಯಾಕೆ ಬಂತು? ಏನಿದ್ರು ಉದ್ದೇಶ? ಶಿಕ್ಷಕ ಸಮಾಜದಲ್ಲಿ ಗುರುತಿಸ್ಕೊಂಡಿರೋರು ನೀವು. ರಾಜಕೀಯ ಏನೇ ಇರಬಹುದು, ರಾಜಕೀಯ ಮೇಲಾಟಗಳೇನೇ ಇರಬಹುದು, ನೀವು ರಾಜಕೀಯ ಮಾಡಿ ಅಂತ ನಿಮ್ಮಲ್ಲಿ ಕರೆದಿಲ್ಲ. ಶಿಕ್ಷಕರಿಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಒಂದು ಸಂಘಟನೆ ಇದೆ. 55 ವರ್ಷಗಳಿಂದ ಇರತಕ್ಕಂಥ ಸಂಘಟನೆಯಲ್ಲಿ ನೀವು ಕಳೆದ 12 ವರ್ಷಗಳಿಂದ ರಾಜ್ಯ ಪದಾಧಿಕಾರಿಯಾಗಿ, ಈಗ ಕಳೆದ 2 ವರ್ಷಗಳಿಂದ ರಾಜ್ಯದ ಅಧ್ಯಕ್ಷರಾಗಿ ಕೆಲಸ ಮಾಡ್ತಿದ್ದೀರಿ. ಅಲ್ಲ ರೀ, ದೇಶದ ಚುನಾವಣೆ ನಡೆಸತಕ್ಕಂಥ ಜವಾಬ್ದಾರಿ ಇರುವಂತಹ ನಾವು ಪ್ರಾಥಮಿಕ ಶಾಲಾ ಶಿಕ್ಷಕರು ಇಡೀ ದೇಶದ ಚುನಾವಣೆಯನ್ನು ಎಷ್ಟು ಅಚ್ಚುಕಡೆ ನಡೆಸ್ಕೊಡ್ತೀವ್ರಿ? ಪ್ರಜಾಪ್ರಭುತ್ವದ ಎತ್ತಿಡಿದು ಅಲ್ಲಿ ಒಂದು ಓಟು ಮಿಸ್ ಆಗದಂಗೆ, ಒಬ್ಬ ಕಳ್ಳೋಟ ಆಗದಂಗೆ ಅವನ ಕರೆದು APRO, PRO, POಗಳೆಲ್ಲ ಎಷ್ಟು ಜನ ಕೆಲಸ ಮಾಡ್ತೀವ್ರಿ? ಎಲ್ಲ ಅನುಭವ ಇದೆಯಲ್ವಾ ನಿಮ್ಗೆ? ನೀವು ಮಾಡಿದ್ದೇನ್ರಿ ಚಂದ್ರಶೇಖರ್ ನುಗ್ಲಿ ಅವರೇ? ನೀವು ಮಾಡಿದ್ದೇನು? ಚುನಾವಣೆನೇ ಮಾಡದೆ, ಚುನಾವಣೆಗೆ ಸ್ಪರ್ಧೆ ಮಾಡಕ್ಕೆ ಆಕಾಂಕ್ಷಿಗಳನ್ನೆಲ್ಲರೂ ನೀವು ಕೈ ಬಿಟ್ಬಿಟ್ಟು, ನಿಮ್ಗೆ ಯಾವ ವಿರೋಧಿಗಳಿದ್ರೆ ಅವರೆಲ್ಲರನ್ನು ಕೈ ಬಿಟ್ಬಿಟ್ಟು, ನೀವು ಬೇಕಾದಂಗೆ ಬೈಲ ಬದಲಾಯಿಸಿಕೊಂಡು ಇವತ್ತು ಚುನಾವಣೆನೇ ಮಾಡದೆ ಸ್ವಯಂ ಘೋಷಿತ ಅಧ್ಯಕ್ಷರಾಗಿ ಆಯ್ಕೆ ಆಗಿದಿರಿ. ಇದನ್ನ ಜನ ಕೋರ್ಟ್ ಅಲ್ಲಿ ಪ್ರಶ್ನೆ ಮಾಡ್ತಿದ್ದಾರೆ. ಸಂಘನ ಯಾರು ಪ್ರಶ್ನೆ ಮಾಡ್ತಿಲ್ಲ ನುಗ್ಲಿ ಅವರೇ. ಸಂಘ ನಿಮ್ದು ಅಲ್ಲ, ನಮ್ದು ಅಲ್ಲ, ನಮ್ಮಪ್ಪಂದು ಅಲ್ಲ, ನಿಮ್ಮಪ್ಪಂದು ಅಲ್ಲ. ಇದು ರಾಜ್ಯದಲ್ಲಿರ್ತಕ್ಕಂಥ ಲಕ್ಷಾಂತರ ಟೀಚರ್ಸ್ನ ಸ್ವತ್ತು. ಈ ಸಂಘದ ಚುನಾವಣೆ, ಅದರಲ್ಲೂ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಚುನಾವಣೆ ಪ್ರಾಮಾಣಿಕವಾಗಿ ಬೇರೆಯವರಿಗೆ ಮಾದರಿಯಾಗೋ ರೀತಿ ಇರಬೇಕಾಗಿದ್ದು ನಮ್ಮೆಲ್ಲರ ಜವಾಬ್ದಾರಿ. ಅದಕ್ಕೆ ನೀವು ಕೊಡಲಿ ಪೆಟ್ಟು ಕೊಟ್ಟು ನಿಮಗೆ ನೀವೇ ರಾಜ್ಯಾಧ್ಯಕ್ಷರು, ನಿಮಗೆ ನೀವೇ ಸುಪೀರಿಯರು, ನಿಮಗೆ ನೀವೇ ಸರ್ವಾಧಿಕಾರಿ ಅಂತ ಘೋಷಣೆ ಮಾಡಿಕೊಂಡು ನಿಮ್ಮ ವಿರುದ್ಧ ಮಾತಾಡಕ್ ಬಂದರೆಲ್ಲರನ್ನು ಷಡ್ಯಂತ್ರ ಮಾಡಿ ಬೈದು, ಏನ್ರಿ ಮೊನ್ನೆ ಅದ್ಯಾವುದೋ ಒಂದು ನಿಮ್ದು ಆಡಿಯೋ ಲೀಕ್ ಆಗಿದೆ, ಅದೇನ್ರಿ ಭಾಷೆ? ಒಬ್ಬ ಶಿಕ್ಷಕರಾದ ಬರ್ತಕ್ಕಂಥ ಭಾಷೆ ಏನ್ರಿ ಅದು? ನಿಮ್ಗೆ ಅದು ಸರಿ ಅನ್ಸುತ್ತೇನ್ರಿ? ರಾಜಕೀಯಕ್ಕೆ ಹೋಗ್ಬೇಕು ಅನ್ನೋ ನಿಮ್ಮ ಮನಸ್ಥಿತಿ ಇದ್ರೆ ಇಲ್ಲಿ ಕ್ವಿಟ್ಟಾಗಿ ಇಷ್ಟೊಂದು ಕುಖ್ಯಾತಿ ಮಾಡ್ಕೊಂಡು, ಕುತಂತ್ರ ಮಾಡ್ಕೊಂಡು ನೀವು ಅಲ್ಲಿ ಏನೋ ಸಾಧಿಸ್ತೀವಿ ಅಂತ ಹೋದ್ರೆ ಎಷ್ಟು ವರ್ಷ ಬದುಕಬೇಕು ಅನ್ಕೊಂಡಿದ್ದೀರಿ ಚಂದ್ರಶೇಖರ್ ನುಗ್ಲಿ ಅವರೇ? ನೀವು ಸಮಾಜದಲ್ಲಿ ಒಳ್ಳೆ ಸಂದೇಶಗಳನ್ನ ಬಿತ್ತಿ, ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ಒಳ್ಳೆ ಸಂದೇಶಗಳನ್ನ ನೀಡಿ, ಅದರಲ್ಲೂ ನಾವು ಶಿಕ್ಷಕರು ಸರಿಯಾದ ಸಂದೇಶ ಕೊಡಬೇಕು. ಚುನಾವಣಾ ಅಕ್ರಮ ಮಾಡಿದವ್ರು ನೀವು, ಮತದಾರ ಪಟ್ಟಿಯಿಂದ ಸೀನಿಯರ್ಸ್ನೆಲ್ಲ ಕೈ ಬಿಟ್ಟಿದ್ ನೀವು, ನಿಮಗೆ ವಿರೋಧ ಮಾಡಿದವ್ರನ್ನ ಕೈ ಬಿಟ್ಟಿದ್ ನೀವು, ನಿಮಗೆ ವಿರೋಧ ಮಾಡಿಸ್ತವ್ರೆ ಅಂತ ಪ್ರಶ್ನೆ ಮಾಡಿದವರೆಲ್ಲರನ್ನು ಅಡ್ಡದಿಡ್ಡಿ ಮಾತಾಡಿದವ್ರು ನೀವು. ಈಗ ಚುನಾವಣೆನ ಬೇಕಾಬಿಟ್ಟಿ ಮಾಡ್ಕೊಂಡು ಯಾರೋ ಒಬ್ರು ಕೋರ್ಟಲ್ಲಿ ಕೇಸ್ ಹಾಕಿದಾರನ್ನು ಕೇಸ್ ತೆಗೆಸ್ಕೊಂಡು 1 ಅವರಲ್ಲಿ ನಾನೇ ರಾಜ್ಯಾಧ್ಯಕ್ಷ ಅಂತ ಅನೌನ್ಸ್ ಮಾಡಿದವ್ರು ನೀವು. ಇಷ್ಟೆಲ್ಲ ಮಾಡಿದ್ಮೇಲೆ ಈ ವಯಸ್ಸಿಗೆ ಇಷ್ಟು ಇನ್ನು NPS ನೌಕರ ನೀವು ನುಗ್ಲಿ ಅವರೇ, ನಿಮಗೆ ಇಷ್ಟು ಬ್ರಿಲಿಯಂಟ್ ಇರಬೇಕಾದ್ರೆ ಸುಮಾರು 25-30 ವರ್ಷಗಳಿಂದ ಸರ್ವಿಸ್ ಮಾಡ್ಕೊಂಡು ಬರ್ತಿರ್ತಕ್ಕಂಥ ಇದೇ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪದಾಧಿಕಾರಿಗಳು, ತುಂಬಾ ಅನುಭವ ಇರೋಂತರು, ಒಬ್ಬ ನಾಯಕರಾಗಿ ಗುರುತಿಸಿಕೊಂಡಿಂತರು ಏನ್ ಮಾಡ್ಬೇಕು ರೀ ನುಗ್ಲಿ ಅವರೇ? ಏನ್ ಮಾಡ್ಬೇಕು ಅಲ್ವಾ? ಎಂತೆಂತ ಎಕ್ಸ್ಪೀರಿಯನ್ಸ್ ಗೊತ್ತಿದೆ ನಿಮ್ಗಿಂತ, ಅವರ ಅನುಭವಕ್ಕೆ ಬೆಲೆನೇ ಇಲ್ಲ. ಸೊ ಅಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದಲ್ಲಿ ಧುರೀಣರಾಗಿದ್ದಂತವರೆಲ್ಲ ಅವರೆಲ್ಲರೂ ಈಗ ಒಂದು ಪರ್ಯಾಯವಾಗಿ ಒಂದು ಸಂಘ ಕಟ್ಕೊಂಡಿದ್ದಾರೆ. 200 ರೂಪಾಯಿನ ನಾನು ಕಟ್ತೀನಿ, ಈ ಸಂಘ ನನಗೂ ಅನುಭವಿಸುತ್ತೆ, ಈ ಸಂಘದ ನಾನು ಪ್ರತಿನಿಧಿ, ಈ ಸಂಘದ ಸಕ್ರಿಯವಾಗಿ ನಾನು ಕೂಡ ಭಾಗವಹಿಸಬಹುದು ಅನ್ನೋ ಮನಸ್ಥಿತಿ ಇಟ್ಕೊಂಡು ಒಂದು ಪರ್ಯಾಯ ಸಂಘ ಮಾಡ್ಕೊಂಡಿದ್ದಾರೆ. ಯಾಕೆ? ನಿಮ್ಮ ನಿಕಟ ಪೂರ್ವ ಅಧ್ಯಕ್ಷರಾಗಿದ್ದಂತ ಮಂಡ್ಯದ ಗಂಡು ನಾಗೇಶ್ ಅಣ್ಣವರು ಕೂಡ ಈಗ ಇತ್ತೀಚೆಗೆ ಒಂದು ಪೇಪರ್ ಸ್ಟೇಟ್ಮೆಂಟ್ ಮಾಡಿದ್ದಾರೆ, ಒಂದು ಪತ್ರ ಬರೆದಿದ್ದಾರೆ. ನೆನಪಿದ್ಯಾ? ಈ ತರ ಚುನಾವಣೆ ಮಾಡಿರೋದು ಅಕ್ರಮ ಚುನಾವಣೆ ಅಂತ ಹೇಳ್ಬಿಟ್ಟು. ಯಾಕೆ ಅವರು ಅನುಭವ ಅಲ್ವಾ? ಅವ್ರ ಅನುಭವಕ್ಕೆ ಬೆಲೆ ಇಲ್ವಾ? ನೀವು ಏನ್ ಅನ್ಕೊಂಡ್ರೆ ಅದೇ ಸರಿ ಅಂತ ಅನ್ಕೊಳ್ಳೋದು ಹೆಂಗ್ರಿ ಅನ್ಕೋತೀರಿ ನುಗ್ಲಿ ಅವರೇ? ಈಗ ಅವರೆಲ್ಲ ಒಂದು ಪರ್ಯಾಯ ಸಂಘ ಮಾಡ್ಕೊಂಡು ಯಾವಾಗ ಬುಡಕ್ ಬಿಸಿನೀರು ಬರ್ತಾ ಇದೆ, ಇವಾಗ ನೀವು ಆಟೋಮ್ಯಾಟಿಕಲಿ ನಿನ್ನೆ ಒಂದು ಗೂಗಲ್ ಮೀಟ್ ಕರೆದ್ಬಿಟ್ಟು ಎಲ್ಲ ಕೂತ್ಕೊಂಡು ಗೂಗಲ್ ಮೀಟ್ ಬಿಟ್ಟು ಈಗ ಜಿಲ್ಲಾಧ್ಯಕ್ಷರಿಗೆ, ತಾಲೂಕು ಅಧ್ಯಕ್ಷರಿಗೆ, ತಾಲೂಕು ಪದಾಧಿಕಾರಿಗಳಿಗೆ, ಜಿಲ್ಲಾ ಪದಾಧಿಕಾರಿಗಳಿಗೆ ಸಂಘದ ವಿರುದ್ಧ ಮಾತಾಡೋರಿಗೆ ನೋಟಿಸ್ ಕೊಟ್ಬಿಟ್ಟು ಅವ್ರನ್ನ 6 ವರ್ಷ ಅಮಾನತು ಮಾಡತಕ್ಕಂತ ಅಧಿಕಾರ ಕೊಡ್ತಿದ್ದೀನಿ ಅಂತ ಹೇಳ್ತಿದ್ದೀನಿ. ನಾನು ಹಾಸನ ಜಿಲ್ಲೆ ಚಂದ್ರಾಪಟ್ಟಣ ತಾಲೂಕು, ನಮ್ಮ ತಾಲೂಕಲ್ಲಿ ಒಬ್ಬರು ಎಕ್ಸ್ಪೀರಿಯನ್ಸ್ಡ್ ಸುಪೀರಿಯರ್ ಪ್ರಧಾನ ಕಾರ್ಯದರ್ಶಿ ಇದ್ದಾರೆ. ಅವರು ನೋಟಿಸ್ ಬರ್ಕೊಂಡು ಕಾಯ್ತಾ ಇದ್ದಾರೆ ನನ್ನನ್ನ ಅಮಾನತ್ ಗೊಳಿಸಬೇಕಂತ. ಮಾಡಿಸಿ, ನಂದೇ ಫಸ್ಟ್ ಆಗಲಿ, ನಿಮ್ಮ ಕುತಂತ್ರಕ್ಕೆ ನಂದೇ ಫಸ್ಟ್ ಸದಸ್ಯತ್ವ 6 ವರ್ಷ ಅಮಾನತ್ತಾಗಲಿ, ನನ್ನೇ ಮಾಡಿಸಿ, ನೋ ಪ್ರಾಬ್ಲಮ್, ಡೋಂಟ್ ವರಿ. ನಿಮ್ಮಂತ ಅಕ್ರಮ ಪ್ರಜಾಪ್ರಭುತ್ವ ವಿರೋಧಿ ರಾಜ್ಯಾಧ್ಯಕ್ಷರ ಸಂಘದಲ್ಲಿ ನಾವೊಬ್ಬ ಸದಸ್ಯರಾಗಿರೋಕೆ ನಮಗೆ ಶೇಮ್ ಆಗುತ್ತೆ. ಯು ಕ್ಯಾನ್ ಗಿವ್ ಪರ್ಮಿಷನ್ ಟು ಹಾಸನ್ ಡಿಸ್ಟ್ರಿಕ್ಟ್, ಚಂದ್ರಪಟ್ಟಣ ತಾಲೂಕು ಹಾಸನರು, ಎಸ್ಪೆಷಲಿ ವೆಂಕಟೇಶ್ ಡಿ ಆರ್ ಆದ ನನ್ನನ್ನ ಅಮಾನತ್ ಮಾಡ್ಲಿಕ್ಕೆ ಆಗ್ಲೇ ಇಟ್ಕೊಂಡು ಕಾಯ್ತಾ ಇರಬೇಕು. ಅದಕ್ಕೊಂದು ಪರ್ಮಿಷನ್ ಕೊಟ್ಟೆ ಬಿಡಿ, ಆಗಿದ್ದಾಗೆ ಬಿಡಿ. ಏನಾಗುತ್ತೆ? ನೀವ್ ಹೇಳ್ತಿದ್ರಿ ಸಂಘದ ಹೆಸರನ್ನ, ಸಂಘದ ಲೋಗ ನಾವು ದುರುಪಯೋಗ ಪಡಿಸ್ಕೋಬಾರ್ದು ಅಂತ. ನಾವು ದುರುಪಯೋಗ ಪಡಿಸ್ಕೊತಾ ಇಲ್ಲ, ನೀವು ದುರುಪಯೋಗ ಪಡಿಸ್ಕೊತಾ ಇದೀರಿ. ನಾವು ಅದರ ಸದುಪಯೋಗ ಪಡಿಸ್ಕೊಂಡು ಶಿಕ್ಷಕರಿಗೆ ಒಳ್ಳೇದಾಗಬೇಕು, ಶಿಕ್ಷಕರಿಗೋಸ್ಕರ ಒಳ್ಳೆ ಕೆಲಸ ಮಾಡೋಣ ಅಂತ ಹೊರಟು ನಿಂತಿದ್ದೀವಿ. ನಾವು ದುರುಪಯೋಗ ಪಡಿಸ್ಕೊತಾ ಇಲ್ಲ. ನಮ್ಮ ವಿರುದ್ಧ ನೀವು ಶಿಷ್ಟ ಕ್ರಮ ಕೈಗೊಂಡ್ರೆ ಕೋರ್ಟ್ ಕಾಯ್ತಿದೆ ನಿಮ್ಮ ವಿರುದ್ಧ ಸಸ್ಪೆಂಡ್ ಮಾಡಕ್ಕೋ ಅಥವಾ ನಿಮ್ಮನ್ನು ಏನ್ ಮಾಡುತ್ತಾ ಕೋರ್ಟ್ ಗೊತ್ತಿಲ್ಲ. ಯಾಕಂದ್ರೆ ಅಷ್ಟು ಅದ್ಭುತವಾಗಿರ್ತಕ್ಕಂಥ ಕೆಲಸನ ಮಾಡಿ ಅಧಿಕಾರಕ್ಕೆ ಬಂದಿದ್ದೀರಿ. ಸೊ ನೀವೊಬ್ರು ಮನೆ ಗಳ ಹೇಳಿದ್ರೆ, ನಮ್ ಕಡೆ ಗಾದೆ ಇದೆ, ನೀವು ಒಂದ್ ಕಡೆ ಗಳ ಹೇಳಿದ್ರೆ ಇನ್ನೊಬ್ರು ಬಾಗಿಲೇ ಕಿತ್ಕೊಂಡು ಹೋಗಿರ್ತಾರಂತೆ. ಸೊ ಆತರ ಆಗುತ್ತೆ ನುಗ್ಲಿ ಅವರೇ. ಇನ್ನು ಅನುಭವ, ಇನ್ನು ಸರ್ವಿಸ್ ಮಾಡೋದು ಬೇಕಾದಷ್ಟಿದೆ. ಈ ತರದೆಲ್ಲ ಬಿಡಿ.
ಮೊಟ್ಟೆ ದರ ಪರಿಷ್ಕರಣೆ ಒಂದು ಕಂಟೆಂಟ್ ಇಟ್ಕೊಂಡು ನಿನ್ನೆ ಗೂಗಲ್ ಮೀಟ್ ಮಾಡಿಬಿಟ್ಟು ಒಂದು 25-30 ನಿಯಮಗಳನ್ನ ನೀವು ಏನು ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ವಿರುದ್ಧ ಮಾತಾಡಿದವರಿಗೆ, ಸಂಘದ ಬಗ್ಗೆ ಅವಹೇಳನ ಪದ ಮಾತಾಡಿದಂಗೆ, ಕೀಳುಮಟ್ಟದ ಪದ ಬಳಕೆ ಮಾಡಿದವರಿಗೆ ಎಲ್ಲರಿಗೂ ಶಿಕ್ಷೆ ಕೊಡಿಸ್ತಕ್ಕಂಥ, ಕೋರ್ಟ್ಗೆ ಆಗ್ತಕ್ಕಂಥ ವಿಚಾರಕ್ಕೆ ಬಗ್ಗೆ ಡಿಸ್ಕಷನ್ ಮಾಡಿದ್ರಲ್ಲ, ಇದು ಶೋಭೆ ತರುತ್ತೇನ್ರಿ ನಿಮ್ಗೆ? ಕೀಳು ಮಟ್ಟದ ಪದ ಬಳಕೆ ಮಾಡಿ ಒಬ್ಬ ರಾಜ್ಯಾಧ್ಯಕ್ಷನ ಬಗ್ಗೆ ಮಾತಾಡಂಗ್ ಮಾಡ್ಕೊಂಡ್ರಿ. ನಾವೇನಾದ್ರು ಮಾತಾಡ್ಕೊಂಡಿದ್ವಾ? ನೀವು ಚುನಾವಣೆ ಇದು ಇಲ್ಲ, ಇನ್ನೂ 10 ಇಲ್ಲ 20 ವರ್ಷ ನೀವೇ ರಾಜ್ಯಾಧ್ಯಕ್ಷರಾಗ್ರಿ, ನಮ್ದು ಏನು ಅಬ್ಜೆಕ್ಷನ್ ಇಲ್ಲ. ಆದ್ರೆ ಸರಿಯಾದ ದಾರಿಲಿ ಬನ್ನಿ, ಚುನಾವಣೆ ಮಾಡ್ಕೊಂಡು ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿ ಚುನಾವಣೆ ಮಾಡ್ಕೊಂಡು ಬನ್ನಿ. ಯಾರು ನಿಮ್ಮನ್ನು ಪ್ರಶ್ನೆ ಮಾಡ್ತಾರೆ? ಚುನಾವಣೆ ಮಾಡಂಗಿಲ್ಲ, ಪ್ರಶ್ನೆ ಮಾಡಿದವ್ರನ್ನ ಹೊರಗಿಟ್ಬಿಟ್ಟು ಕೆಲವೊಂದು ತಾಲೂಕುಗಳಿಗೆ ಮತದಾರರ ಪಟ್ಟಿ ಕೊಡದೆ, ಎಷ್ಟೋ ತಾಲೂಕುಗಳಲ್ಲಿ ಚುನಾವಣೆನೇ ಆಗದೆ ಅಡ ಕಮಿಟಿ ಮಾಡ್ಕೊಂಡು ಏನ್ರಿ ಇದು? ದೇಶಕ್ಕೆ ಚುನಾವಣೆ ನಡೆಸ್ಕೊಡೋರಿ ನಾವು ಪ್ರಾಥಮಿಕ ಶಾಲಾ ಶಿಕ್ಷಕರು. ನಾವಿಲ್ದವಾದ್ರೆ ಚುನಾವಣೆಗಳು ಅಷ್ಟು ಅದ್ಭುತವಾಗಿ ನಡೆಯೋದೇ ಇಲ್ಲ ಅಂತ ಇಡೀ ಸಮಾಜ ಮಾತಾಡುತ್ತೆ. ಇದೇ ಸಮಾಜ ಇವತ್ತು ನಮ್ಗೆಲ್ಲರಿಗೂ ಮಕ ನೋಡ್ಬಿಟ್ಟು ಒಂದು ಚುನಾವಣೆ ನಡೆಸ್ಕೊಕ್ ಬರ್ದೆ ಇಷ್ಟೊಂದು ಅಕ್ರಮ ಮಾಡ್ಕೊತಿರಲ್ರಿ ಅಂತ ಹೇಳ್ತಾರೆ. ಇವತ್ತು ಅಧಿಕಾರದ ಆಸೆಗೆ ಯಾರ್ಯಾರೆಲ್ಲ ಒಂದಾಗಿರ್ಬೋದು, ನಿಮ್ಮ ಒಂದು ಟೀಮು ಏನೋ ಡಿಫ್ರೆಂಟ್ ಆಗಿದೆ ಅನ್ನೋ ತರದ ಮನಸ್ಥಿತಿ ನೀವು ಇರ್ಬೋದು, ಬಟ್ ನಥಿಂಗ್. ಈ ಒಂದು ಅಕ್ರಮಕ್ಕೆ, ಈ ಒಂದು ಅಪ್ರಾಮಾಣಿಕತೆಗೆ ನಿಜವಾಗ್ಲೂ ನೀವು ಬೆಲೆ ಕೊಡಲೇಬೇಕಾಗುತ್ತೆ, ಕೊಟ್ಟೇ ಕೊಡ್ತೀರಿ. ಇವತ್ತು ಯಾರೋ ಏನು ಹೇಳಿದ್ದಾರೆ, ಇವತ್ತು ಇನ್ಯಾವುದೋ ಸಪೋರ್ಟ್ ಇದೆ, ನಮ್ಗೆ ಅವ್ರು ಸಪೋರ್ಟ್ ಮಾಡಿದ್ರು, ನಮ್ಗೆ ಇವ್ರು ಸಪೋರ್ಟ್ ಮಾಡಿದ್ರು, ಅವ್ರು ಹೇಳಿದ್ರು ಅಂತ ಬಂದ್ವಿ ಅಂತ ನಮ್ಮ ತಾಲೂಕಲ್ಲೂ, ನಮ್ಮ ಜಿಲ್ಲೆಯಲ್ಲೂ, ಬೇರೆ ಬೇರೆ ಜಿಲ್ಲೆಗಳಲ್ಲೂ ಬೇರೆ ಬೇರೆ ತರಕ್ಕೆಲ್ಲ ಮಾತಾಡ್ತಿದ್ದಾರೆ. ಆದ್ರೆ ಅಟ್ ಲಾಸ್ಟ್ ಎಂಡ್ ಅಂತ ಒಂದಿರುತ್ತಲ್ಲ, ಆ ಎಂಡು ತುಂಬಾ ಘನಘೋರವಾಗಿರುತ್ತೆ. ನುಗ್ಲಿಯವರೇ, ನಿಮ್ಮ ಟೀಮು ಕೆಲಸ ಮಾಡಿಲ್ಲ ಅಂತ ನಾವೇನು ಹೇಳ್ತಾ ಇಲ್ಲ. ಕೆಲಸ ಒಂದು ವ್ಯವಸ್ಥೆ ಅಂತ ಬಂದಾಗ ಏರಿಳಿತಗಳಿದ್ದಿರುತ್ತೆ. ದೇರ್ ಈಸ್ ಪಾಸಿಟಿವ್ ಪಾಯಿಂಟ್ಸ್ ಅಂಡ್ ನೆಗೆಟಿವ್ ಪಾಯಿಂಟ್ಸ್. ಬಟ್ ನೀವು ಚುನಾವಣೆಗೆ ಬರ್ದಲೆ, ಚುನಾವಣೆ ಸರಿ ಮಾಡದಲೆ, ಮತದಾರರ ಪಟ್ಟಿ ಕೊಡದಲೆ, ಮತದಾರರ ಪಟ್ಟಿಯಿಂದ ದುರೀಂದ್ರನ ಮೇನ್ ಇದ್ದಾರೆ ನಿಮ್ಮ ವಿರುದ್ಧ ಮಾತಾಡಲ್ಲ ಕೈ ಬಿಟ್ಟಾಗ್ಲೇ ನಿಮ್ಮ ನೈತಿಕತೆ ಹೋಯ್ತು, ನಿಮ್ಮ ಆಸ್ಮಿತೆ ಹೋಯ್ತು. ಇವಾಗ್ಲಾದ್ರೂ ಹೇಳ್ತಿದ್ರಿ ನುಗ್ಲಿಯವರೇ, ಇದು ಯಾವ್ದು ಬೇಡ, ಚುನಾವಣೆಗೆ ಹೋಗ್ಬಿಡ್ತೀವಿ ಸರ್ ಅಂತ ಕೋರ್ಟಲ್ಲಿ ತಪ್ಪು ಒಪ್ಕೊಂಡು ಕ್ಲಿಯರ್ ಮಾಡಿ ಚುನಾವಣೆಗೆ ಬನ್ನಿ. ಇದು ಈ ಟರ್ಮ್ ಅಲ್ಲ ಸರ್, ಇನ್ನು 10 ವರ್ಷ ನೀವೇ ರಾಜ್ಯಾಧ್ಯಕ್ಷರಾಗಿ ಸರ್, ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಸರಿಯಾದ ಚುನಾವಣೆ ಮಾಡಿ ಸರ್, ಚುನಾವಣೆ ಮಾಡ್ಬಿಟ್ಟು ಬನ್ನಿ ಸರ್, ಅಷ್ಟೇ ನಿಮ್ಮ ಹತ್ರ ಕೇಳ್ಕೊಳ್ಳೋದು. ಜಾಸ್ತಿ ಹೇಳಲ್ಲ ನುಗ್ಲಿಯವರೇ, ಎಲ್ಲರಿಗೂ ಅವ್ರದೇ ಆದ ಶಕ್ತಿ ಇರುತ್ತೆ. ನಿಮಗೆ ಅಮಾನತ್ ಮಾಡೋ ಶಕ್ತಿನ ಏನಾದ್ರೂ ಬೈರಾದಲ್ಲಿ ಕೊಟ್ಟಿದ್ರೆ, ಅಮಾನತಿಂದ ಹೆಂಗ್ ಪಾರಾಗಬೇಕನ್ನೋ ಶಕ್ತಿನೂ ನಿಮ್ಮ ವಿರುದ್ಧ ಮಾತಾಡೋದಕ್ಕೆ ಕೊಟ್ಟಿರುತ್ತೆ. ವಿರುದ್ಧ ಮಾತಾಡೋರಿಗೆ ನೀವೇನಾದ್ರೂ ಪನಿಷ್ಮೆಂಟ್ ಕೊಡಿಸಬೇಕನ್ನೋ ಮನಸ್ಥಿತಿ ನೀವೇನಿದ್ರೆ ಧಾರಾಳವಾಗಿ ಕೊಡಿಸಿ, ಏನ್ ಸಮಸ್ಯೆ ಇಲ್ಲ. ಅಥವಾ ಸಂಘದಿಂದ ಅಮಾನತೋ ಅಥವಾ ಏನ್ ಮಾಡ್ತೀವಿ, ಕೋರ್ಟರ್ ಕೇಸ್ ಹಾಕ್ಬಿಟ್ಟು ಏನ್ ಮಾಡ್ತೀವಿ ಮಾಡಿ, ಸಮಸ್ಯೆ ಇಲ್ಲ. ಗಿಳಿಗೆ ಹೇಳ್ದಂಗೆ ಹೇಳ್ತಾ ಇದೀನಿ ನಿಮ್ಗೆ, ತಿದ್ಕೊಳ್ಳಿ, ಎಲೆಕ್ಷನ್ ಮಾಡಿಸಿ. ಈ ಪುಂಡಾಟ, ಈ ಚೆಲ್ಲಾಟಗಳನ್ನೆಲ್ಲ ಬಿಟ್ಬಿಡಿ. ನೋಡಿ, ಇವತ್ತು ಯಾವ್ದೋ ಒಂದು ಇಶ್ಯೂ ಬಗ್ಗೆ ಹೋರಾಟ ಮಾಡಲೇಬೇಕು ಅಂತ ನಿಂತ್ಕೊಂಡ್ರೆ ಯಾರು ಅದನ್ನ ಬೀಟ್ ಮಾಡಕ್ಕಾಗಲ್ಲ, ಯಾವ ಕೇಸ್ಗಳು ಅದನ್ನ ನಿಲ್ಸಕ್ಕಾಗಲ್ಲ. ನಿಮಗೆ ನಿಮ್ದೇ ಶಕ್ತಿ ಇದೆ, ಅದೇ ತರ ಬೇರೆಯವ್ರಿಗೂ ಶಕ್ತಿ ಇದೆ ಅನ್ನೋದನ್ನ ದಯವಿಟ್ಟು ಮನಸ್ಸಲ್ಲಿ ಇಟ್ಕೊಳ್ಳಿ. ಜಂತರ್ ಮಂತರಲ್ಲಿ ಆಗ್ತಿರ್ತಕ್ಕಂಥ ಸ್ಟ್ರೈಕ್ ನೋಡ್ತಾ ಇದೀರಲ್ಲ, ಆ ತರದ ಸ್ಟ್ರೈಕ್ಗಳು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಮುಂದೆ ಆಗಬಾರ್ದು ಅನ್ನಂಗಿದ್ರೆ ಈ ತರ ಚೆಲ್ಲಾಟಗಳು, ಈ ತರ ತಲೆಬುಡ ಇಲ್ದರ ಆಟಗಳನ್ನೆಲ್ಲ ಬಿಟ್ಬಿಟ್ಟು ಪ್ರಾಮಾಣಿಕವಾಗಿ ಚುನಾವಣೆ ಗೆದ್ದು ಸಂಘ ನಡೆಸಿ. ಪ್ರಾಥಮಿಕ ಶಾಲಾ ಶಿಕ್ಷಕರು ಅಂತ ಅಂದ್ರೆ ಇಡೀ ದೇಶ ಗೌರವಕ್ಕೆ ಸಲ್ಲಿಸ್ತಕ್ಕಂಥವ್ರು, ನಾವು ಸಮಾಜ ನಿರ್ಮಾತರು, ಸಮಾಜ ನಿರ್ಮಾಣ ಮಾಡುವಂತವ್ರು. ನಮ್ಮಲ್ಲಿ ಈ ತರ ತಪ್ಪುಗಳಾಗಬಾರ್ದು. ನುಗ್ಲಿಯವರೇ, ಗಿಳಿಗೆ ಹೇಳ್ದಂಗೆ ಹೇಳ್ತಾ ಇದೀನಿ, ಎಂತೆಂತನೋ ಮಾತು ಕೇಳ್ಕೊಂಡು ಚಿಕ್ಕ ವಯಸ್ಸಿಗೆ ನಿಮ್ಮ ವ್ಯಕ್ತಿತ್ವನ ಹಾಳು ಮಾಡ್ಕೋಬೇಡಿ. ಒಂದು ಕಪ್ಪು ಚಿಕ್ಕಿ ಇಟ್ಕೋಬೇಡಿ. ಕಾಲ ಮಿಂಚಿಲ್ಲ, ಬದಲಾವಣೆ ಮಾಡಿಕೊಂಡು ಒಂದು ಚುನಾವಣೆ ನಡೆಸಿ ಎಲ್ಲರನ್ನೂ ಒಗ್ಗಟ್ಟಾಗಿ ನಡೆಸ್ಕೊಂಡು ಹೋಗಿ. ಶಿಕ್ಷಕರಿಗೆ ಆಗ್ಬೇಕಾಗಿರ್ತಕ್ಕಂಥ ಕೆಲಸಗಳು, ಅವರ ಒಳಿತನ್ನ ಬಯಸ್ತಕ್ಕಂಥ ಕೆಲಸಗಳು, ಅವರು ಬಯಸ್ತಿರ್ತಕ್ಕಂಥ ಕೆಲಸಗಳನ್ನ ಪ್ರಾಮಾಣಿಕವಾಗಿ ಪೂರೈಸಲಿಕ್ಕೆ, ಪ್ರಾಮಾಣಿಕವಾಗಿ ಈಡೇರಿಸಲಿಕ್ಕೆ ನೀವು ಕಾಯ ವಾಚ ಮನಸ ಕೆಲಸ ಮಾಡಿ. ಯಾಕಂದ್ರೆ ಅದನ್ನ ಬಿಟ್ಬಿಟ್ಟು ನೀವು ಎಲ್ಲರಿಗೂ ನೋಟಿಸ್ ಕೊಡಿಸ್ಬಿಟ್ಟು ಸಸ್ಪೆಂಡ್ ಮಾಡಿಸ್ತೀನಿ ಅಂತ ಹೋದ್ರೆ ಮೋಸ್ಟ್ಲಿ 10-15 ಜಿಲ್ಲೆಯ ಎಲ್ಲಾ ಮುಖ್ಯ ನಾಯಕರುಗಳಿಗೆಲ್ಲ ಕೊಡಿಸಬೇಕಾಗುತ್ತೆ. ಅದು ನೀವು 6 ವರ್ಷ ಅಂತ ಹೇಳಿದ್ರೆ ಹಿಂದ್ಗಡೆ ಅದು ಏನು ಷಡ್ಯಂತ್ರ ಗೊತ್ತಿಲ್ಲದಿರೋ ತಿಳ್ಕೊಳ್ತಿರ್ತಾರದೇನು ನಾವೇನಲ್ಲ. ನಾವು ಪ್ರೈಮರಿ ಸ್ಕೂಲ್ ಟೀಚರೇ, ನೀವು ಪ್ರೈಮರಿ ಸ್ಕೂಲ್ ಟೀಚರೇ, ನಿಮಗೆ ಐಕ್ಯೂನೇ ನಮಗೂ ಐಕ್ಯೂ ಇರೋದು. ನಿಮಗೆ ಸ್ವಲ್ಪ ಕುತಂತ್ರದ ಐಕ್ಯೂ ಜಾಸ್ತಿ ಇರಬಹುದು, ನಮ್ಗೆ ಆ ತರದಿಲ್ಲ. ನಾವು ಕರೆಕ್ಟ್ ಆಗಿ ಪ್ರಾಮಾಣಿಕವಾಗಿ ಮಾತಾಡ್ತಿದೀವಿ. ಈ ತರದೆಲ್ಲ ಬಿಡಿ ದಯವಿಟ್ಟು, ಇದೆಲ್ಲ ನಡೆಯಲ್ಲ. ನುಗ್ಲಿಯವರೇ, ನಿಮ್ಗೆ ಒಂದು ಕ್ಲಿಯರ್ ಆಗಿ ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ಇದನ್ನ ಬಿಟ್ಟು ಚುನಾವಣೆ ನಡೆಸಿ, ಪ್ರಾಮಾಣಿಕ ಕೆಲಸ ಮಾಡಿ. ಈಗ ಏನು C&R ನಿಯಮ, ಮೊಟ್ಟೆದಾರ, ಇದೇನೋ ಈಗ ಹೊಸದಾಗಿ ಬಂದಿರೋದು ಕರ್ತವ್ಯ ಆಪ್, ಇವೆಲ್ಲ ಮನುಷ್ಯನ ಟೀಚರ್ಸ್ಗಳನ್ನ ಹಂಗೆ ಇಂಡಿಪೇ ಮಾಡ್ತಿದೆ. ಇದ್ರ ಬಗ್ಗೆ ಕೆಲಸ ಮಾಡಿ, ಅಂದ್ರೆ ಕುರ್ಚಿ ಉಳಿಸ್ಕೊಳ್ಳೋದ್ರ ಬಗ್ಗೆ ಕೆಲಸ ಮಾಡಿ. ನಿಮ್ ವಿರುದ್ಧ ಮಾತಾಡ್ಬಿಟ್ರೆ ಅದಕ್ಕೆ ಕೇಸ್ ಹಾಕ್ಬಿಡೋಣ, ಅದಕ್ಕೆ ಹಂಗ್ ಮಾಡೋಣ ಹಿಂಗ್ ಮಾಡೋಣ ಅಂತ ಗೂಗಲ್ ಮೀಟ್ ಮಾಡ್ಬಿಟ್ಟು ಸಭೆಯ ಮುಖ್ಯಾಂಶಗಳು ಅಂತ ನಿಮ್ಮ ಕೆಲವೊಬ್ರು ಪಟಾಲಂಗಳಿಂದ ಮೆಸೇಜ್ಗಳ ಗ್ರೂಪ್ನೆಲ್ಲ ಶೇರ್ ಮಾಡ್ತಿದೀರಿ. ಇದು ಸರಿನೂ ಅಲ್ಲ, ಇದು ತರನೂ ಅಲ್ಲ. ತರವಲ್ಲದ ಕೆಲಸ ಮಾಡಬೇಡಿ ನುಗ್ಲಿಯವರೇ. ಇಷ್ಟು ಹೇಳ್ತೀನಿ ದೋಸ್ತ ನುಗ್ಲಿ, ಇದ್ರ ಮೇಲೆ ನಿಮಗೆ ಬಿಟ್ಟಿದ್ದು. ಈಗ ಫಸ್ಟ್ ವಿಕೆಟ್ ನಾನೇ ಆಗ್ಬೋದು ಅಂತ ಅನ್ಕೊಂಡು ವೇಟ್ ಮಾಡ್ತಾ ಇರ್ತೀನಿ. ಐ ಆಮ್ ಬ್ಯಾಟಿಂಗ್.